ನಮ್ಮ ಎಲ್ಲ ಮೇಷ್ಟ್ರುಗಳ ಶಕ್ತಿ ಇರೋದೇ ವಿದ್ಯಾರ್ಥಿಗಳ ಆಲಿಸುವಿಕೆಯ ಉತ್ಸಾಹದಲ್ಲಿ ಅಂತ. ಈ ಕೃತಿ ನನ್ನ ಮಹತ್ವಾಕಾಂಕ್ಷಿ ಕೃತಿ ಅನ್ನೋದನ್ನ ಬೇರೆ ಬೇರೆ ನೆಲೆಗಳಲ್ಲಿ ಇಲ್ಲಿಯ ವಾಗ್ಮಿಗಳು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಹೇಳಿದಂತೆ ಈ ಪರಿಕಲ್ಪನೆ ನನ್ನ ತರಗತಿಯಲ್ಲಿ ಹೊಳೆದಿದ್ದು ಉಜಿರೆಯ SDM ಸ್ನಾತಕೋತ್ತರ ಕೇಂದ್ರದ ತರಗತಿಗಳೇ ಹಾಗೆ. SDM ವಿದ್ಯಾರ್ಥಿಗಳ ಸೃಜನಶೀಲತೆಯ ಉತ್ಸಾಹ ಮತ್ತು ತೊಡಗಿಸಿಕೊಳ್ಳುವಿಕೆಯಿಂದ ನಮ್ಮ ತರಗತಿಗಳು ಅಕಾಡೆಮಿಕ್ ಗಾಂಭೀರ್ಯದ ಜೊತೆಗೆ ಬೌದ್ಧಿಕ ಸೌಂದರ್ಯವನ್ನು ಆವಹಿಸಿಕೊಳ್ಳುತ್ತವೆ. ಮುಗ್ಧ ಬಾಲಕನೊಬ್ಬನ ಓದಿನ ಹಸಿವಿನ ಜೊತೆಗಿನ ಬೆಟ್ಟದ ಹೂವು ಸಿನಿಮಾದ ಕುರಿತ ಚರ್ಚೆಯ ಹೊಳಹು ಇಂಥ ಬೌದ್ಧಿಕ ಸೌಂದರ್ಯದ ತರಗತಿಯ ಆವರಣದಲ್ಲಿಯೇ. ಇಂಥದ್ದೊಂದು ವಾತಾವರಣವನ್ನು ಸೃಷ್ಟಿಸಿದ ಹೆಗ್ಗಳಿಕೆ ನಮ್ಮ SDM ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ರಾಜ್ಯಸಭಾ ಸದಸ್ಯರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆದ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಗ್ರಾಮೀಣ ಅಭ್ಯುದಯದ ಸಾಧ್ಯತೆಗಳನ್ನು ವಿಸ್ತರಿಸಿದ ಕಾರಣಕ್ಕೆ ನನಗೆ ಮುಖ್ಯ ಅನ್ನಿಸ್ತಾರೆ. ಹೀಗಾಗಿ ನಾನು ಅವರಿಗೆ ಮತ್ತು ನನ್ನ ತರಗತಿಗಳನ್ನು ಬೌದ್ಧಿಕ ನೆಲೆಯಲ್ಲಿ ಸುಂದರಗೊಳಿಸುವ ನನ್ನ ವಿದ್ಯಾರ್ಥಿಗಳಿಗೆ ಈ ಕೃತಿಯನ್ನು ಅರ್ಪಿಸಿದ್ದೇನೆ. ಬಹಳ ಮುಖ್ಯವಾಗಿ ನಮ್ಮ SDM ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಭಾಸ್ಕರ್ ಹೆಗಡೆ ಅವರನ್ನು ಇಲ್ಲಿ ನಾನು ಪ್ರೀತಿಯಿಂದ ನೆನಪಿಸಿಕೊಳ್ತೇನೆ. ಕನ್ನಡದ ಮುಖ್ಯವಾಹಿನಿ ಸುದ್ದಿ ಮಾಧ್ಯಮ ಮತ್ತು ಮನೋರಂಜನಾ ಖಾಸಗಿ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನೇಕ ವಿದ್ಯಾರ್ಥಿಗಳ ಸೃಜನಶೀಲ ಬೆಳವಣಿಗೆಯ ಹಿಂದೆ ಭಾಸ್ಕರ್ ಹೆಗಡೆ ಅವರ ಸ್ಫೂರ್ತಿಯ ಕರ್ತೃತ್ವ ಶಕ್ತಿ ಇದೆ. ಕನ್ನಡ ಪ್ರಭ ದಿನಪತ್ರಿಕೆ ಕಾಲೇಜು ರಂಗ ಅಂಕಣದಲ್ಲಿ SDM ವಿದ್ಯಾರ್ಥಿಗಳ ಬರಹಗಳು ಹೆಚ್ಚು ಕಾಣಿಸಿಕೊಳ್ತಾ ಇದ್ವು. ಈಗಲೂ ಹೊಸ ಮಾಧ್ಯಮಗಳಲ್ಲಿ ನಮ್ಮ SDM ವಿದ್ಯಾರ್ಥಿಗಳ ಸೃಜನಶೀಲ ಅಭಿವ್ಯಕ್ತಿಯ ಮಾದರಿಗಳು ಕಾಣಿಸಿಕೊಳ್ಳುತ್ತಲೇ ಇರುತ್ತವೆ. ಭಾಸ್ಕರ್ ಹೆಗಡೆ ಅವರಲ್ಲಿರುವ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಗುಣ ಇವುಗಳ ಹಿಂದೆ ಪ್ರಮುಖ ಪಾತ್ರ ವಹಿಸಿದೆ. ನನ್ನ ಅಭಿವ್ಯಕ್ತಿಯ ಹಿಂದೆಯೂ ಅವರ ಬೆಂಬಲದ ಋಣವಿದೆ ಎಂಬುದನ್ನು ನಾನು ಇಲ್ಲಿ ಪ್ರೀತಿಯಿಂದ ನೆನಪಿಸಿಕೊಳ್ತೇನೆ. ಹಾಗೆಯೇ ನಮ್ಮ SDM ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ D ಹರ್ಷೇಂದ್ರ ಕುಮಾರ್, ಡಾಕ್ಟರ್ ಸತೀಶ್ ಚಂದ್ರ S ಅವರನ್ನು ಇಲ್ಲಿ ನೆನಪಿಸಿಕೊಳ್ತೇನೆ. ಬೆಟ್ಟದ ಹೂ ಸಿನಿಮಾ ಈಗಲೂ ಪ್ರಸ್ತುತ ಎನ್ನುವುದಕ್ಕೆ ನಿಖರ ಕಾರಣಗಳಿವೆ. ನಾವೆಲ್ಲರೂ ಭಾವುಕತೆಯ ಸಮತೋಲನ ಕಾಯ್ದುಕೊಂಡು ಬೌದ್ಧಿಕ ವಿವೇಕವನ್ನು ನಮ್ಮದಾಗಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದೇವೆ. ಇಂಥ ಸಂದರ್ಭದಲ್ಲಿ ಬೌದ್ಧಿಕ ವಿವೇಕದ ಎತ್ತರ ತಲುಪಿಕೊಳ್ಳುವುದಕ್ಕೆ ಬೆಟ್ಟದ ಹೂ ಸಿನಿಮಾ ನಮಗೆ ನೆರವಾಗುತ್ತದೆ. ಅಷ್ಟೇ ಅಲ್ಲ, ಕನ್ನಡದ ನಾಯಕ ನಟರುಗಳು ಬೌದ್ಧಿಕ ವಿವೇಕದ ಕಲಾತ್ಮಕ ಮಾದರಿಗಳನ್ನು ಸೃಷ್ಟಿಸಬಹುದಾದ ಹೊಸ ಸಾಧ್ಯತೆಗಳನ್ನು ಕಂಡರಿಸುತ್ತದೆ. ಧರ್ಮ, ದೇವರು ಮತ್ತು ನಂಬಿಕೆಯ ಜಗತ್ತನ್ನ ನೋಡುವ ಬಗೆ ಹೇಗೆ ಎಂಬುದನ್ನ ಈ ಸಿನಿಮಾ ರೂಢಿಸುತ್ತದೆ. ಇಲ್ಲಿ ರಾಮಾಯಣದ ಕಥನದ ಎಳೆ ಇದೆ, ನಿಜದ ರಾಮತ್ವದ ದರ್ಶನವಿದೆ, ಕುವೆಂಪು ಅವರ ವೈಚಾರಿಕ ದರ್ಶನದ ಆಯಾಮವಿದೆ. ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ ರಾಮು ಪಾತ್ರದ ಓದಿನ ಹಸಿವಿನಲ್ಲಿ ಕುವೆಂಪು ವೈಚಾರಿಕತೆಯನ್ನ ಕಾಣಬಹುದು. ನಿರ್ದೇಶಕ NL ಲಕ್ಷ್ಮೀನಾರಾಯಣ ಅವರು ಓದಿನ ಹಸಿವಿನೊಂದಿಗಿನ ವೈಚಾರಿಕ ಅಸ್ಮಿತೆಯನ್ನ ಭಾವುಕತೆಯ ಆವರಣದಲ್ಲಿಟ್ಟು ದಾಟಿಸುವಲ್ಲಿ ಗೆದ್ದಿದ್ದಾರೆ. ನಾನು ಯಾವ ಧರ್ಮವನ್ನೇ ನಂಬಲಿ, ಯಾವ ದೇವರನ್ನೇ ನಂಬಲಿ, ನನ್ನ ಮತ್ತು ಎಲ್ಲರ ನಂಬಿಕೆಯ ಜಗತ್ತನ್ನು ವೈಚಾರಿಕವಾಗಿ ಪ್ರಖರಗೊಳಿಸುವ ಕೆಲಸವನ್ನು ಆಧ್ಯಾತ್ಮ, ತತ್ವಬೋಧ ಸಾಹಿತ್ಯ ಶ್ರದ್ಧೆಯಿಂದ ನಿರ್ವಹಿಸಿದೆ. ಧರ್ಮದ ನಿಜದ ತತ್ವಗಳನ್ನು ಸೋಲಿಸುವ ಶಕ್ತಿಗಳು ವಿಜೃಂಭಿಸಿದಾಗ, ನಂಬಿಕೆಯ ಜಗತ್ತನ್ನ ಮೌಢ್ಯದಿಂದ ವಿರೂಪಗೊಳಿಸಿದಾಗಲೆಲ್ಲ ತತ್ವಪದ ಸಾಹಿತ್ಯ ಮತ್ತು ಈಗಿನ ಆಧುನಿಕ ಸಾಹಿತ್ಯದ ಕಾಣಿಕೆಗಳು ವೈಚಾರಿಕ ಆಕೃತಿಗಳನ್ನು ನೀಡಿವೆ. ಕಲಾತ್ಮಕ ವಲಯ ಬೇರೊಂದು ರೀತಿಯಲ್ಲಿ ಈ ಹೊಣೆಗಾರಿಕೆಯನ್ನು ನಿಭಾಯಿಸಿದೆ. ಈ ದೃಷ್ಟಿಯಿಂದ ಸಿನಿಮಾಕ್ಕೆ ವಿಶೇಷ ಶಕ್ತಿ ಇದೆ. ಸಿನಿಮಾ ತಂತ್ರಜ್ಞಾನ ಭಾರತದಲ್ಲಿ ಕಾಣಿಸಿಕೊಂಡಾಗ ಜನರ ಜಾನಪದ ಜಗತ್ತಿನಲ್ಲಿ ಆದ್ಯತೆ ಪಡೆದುಕೊಂಡಿದ್ದ ಪೌರಾಣಿಕ ಕಥನಗಳು ಅತಿಭಾವುಕತೆಯ ತೀವ್ರತೆಯಲ್ಲಿ ಬಿಂಬಿತವಾಗಿದ್ವು. ಸ್ವಾತಂತ್ರ್ಯ ನಂತರದ ದಶಕಗಳವರೆಗೂ ಈ ಟ್ರೆಂಡ್ ಮುಂದುವರಿಯಿತು. 70-80ರ ದಶಕವು ಈ ಟ್ರೆಂಡ್ ಅನ್ನು ಬದಲಾಯಿಸಿತು. ಇದೇ ಅವಧಿಯ ಹೊತ್ತಿಗೆ ಸಾಮಾಜಿಕ ಪಲ್ಲಟಗಳು ತೀವ್ರತರವಾಗಿ ಕಾಣಿಸಿಕೊಳ್ತಾ ಇದ್ವು. ಲಕ್ಷ್ಮೀನಾರಾಯಣ್ ಅವರು ಇದೇ ಅವಧಿಯಲ್ಲಿ ಪುರಾಣದ ಕಥನಗಳಿಗೆ ವೈಚಾರಿಕ ವಿವೇಚನೆಯ ಆಭರಣವನ್ನು ತೊಡಿಸುವ ಪ್ರಯತ್ನವನ್ನ ಬೆಟ್ಟದ ಹೂ ಸಿನಿಮಾದ ಮುಖಾಂತರ ಮಾಡ್ತಾರೆ. ಹೀಗಾಗಿ ಇವರು ಈ ಸಿನಿಮಾ ಬೆಟ್ಟದ ಹೂವು ಹೌದು, ಈ ಕೃತಿ ಬೆಟ್ಟದ ಹೂವು ಹೌದು, ನಮ್ಮದೇ ಮನೆಯ ಹಿತ್ತಲ ವಿವೇಕವೂ ಹೌದು. ಈ ಸಿನಿಮಾದ ಅಲ್ಲಿ ಕಾಣಿಸಿಕೊಂಡ ಶ್ರೀರಾಮನಿಗೆ ಸತ್ಯದ ಪಾರದರ್ಶಕ ಸತ್ವವಿದೆ. ಇಲ್ಲಿ ಕಾಣಿಸಿಕೊಳ್ಳುವ ಹನುಮಾನ್ ಸತ್ಯದ ಪ್ರತಿನಿಧೀಕರಣದ ಶಕ್ತಿ.
ಇಲ್ಲಿ ಕಂಡುಬರುವ ಶಾಲೆ ಮತ್ತು ಮೇಷ್ಟ್ರು ಸತ್ಯದ ಸಾಕ್ಷಾತ್ಕಾರ ಮಾಡಿಸುವ ಸಾಮಾಜಿಕ ವೈದ್ಯರಾಗಿ ನಮಗೆ ಕಾಣಿಸ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಎನ್ ಲಕ್ಷ್ಮೀನಾರಾಯಣ್ ಅವರ ನಿರ್ದೇಶಕತ್ವ ಮುಖ್ಯ ಎನ್ನಿಸುತ್ತದೆ. ಈ ಪರಂಪರೆಯನ್ನ ಅನನ್ಯ ರೀತಿಯಲ್ಲಿ ಅಧಿಕೃತಗೊಳಿಸಿದವರು ನಿರ್ದೇಶಕರಾದ ನನ್ನ ಆತ್ಮೀಯ ಹಿರಿಯರಾದ ಶ್ರೀ TS ನಾಗಭರಣ ಅವರು ಈ ಕೃತಿಯನ್ನು ಬಿಡುಗಡೆಗೊಳಿಸಿರುವುದು ನನಗೆ ತುಂಬ ಖುಷಿಯ ಸಂಗತಿ. ಯಾಕೆಂದರೆ ಅವ್ರು ಹೇಳಿದರು, ನಾನು ತಡವಾಗಿ ಬಂದಿದ್ದೀನಿ, ಕ್ಷಮೆ ಕೇಳಬೇಕಾದ ಅಗತ್ಯ ಇಲ್ಲ. ಯಾಕೆ ಅಂತಂದರೆ ಇಲ್ಲಿಗೆ ತಡವಾಗಿ ಬಂದಿದ್ದು ಕೂಡ ಸಿನಿಮಾದ ಕಾರಣಕ್ಕಾಗಿ ಅಂತ. ಹಾಗಾಗಿ ಅದು ಕ್ಷಮೆ ಕೇಳಬೇಕಾದ ಒಂದು ದೊಡ್ಡ ಪ್ರಮಾದ ಅಲ್ಲ, ಅದು ಸೃಜನಶೀಲ ಉಲ್ಲಂಘನೆ ಅಂತ ಕರಿತೀನಿ ನಾನು. ಅದನ್ನು ಒಂದು ಸೃಜನಶೀಲ ಉಲ್ಲಂಘನೆ ಅದು. ಹಾಗಾಗಿ TS ನಾಗಭರಣ ಅವರು ತಮ್ಮ ಸಿನಿಮಾಗಳ ಮೂಲಕ ಸಾಮಾಜಿಕ ವೈರುಧ್ಯಗಳಿಗೆ ಕಲಾತ್ಮಕ ಚಿಕಿತ್ಸಕ ಮಾರ್ಗೋಪಾಯಗಳನ್ನು ಸೂಚಿಸಿದ್ದಾರೆ. ಅವರ ಸಿನಿಮಾಗಳು ಸೇರಿದಂತೆ ಕನ್ನಡ ಮತ್ತು ಭಾರತದ ವಿವಿಧ ಭಾಷಾ ಸಿನಿಮಾಗಳನ್ನು ಓದುವುದಕ್ಕೆ, ವಿಭಿನ್ನವಾಗಿ ಗ್ರಹಿಸುವುದಕ್ಕೆ ಕನ್ನಡದ ಬರಹಗಾರರು ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ. ಈ ವೇದಿಕೆಯನ್ನು ನಾನು ಅವ್ರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ತೇನೆ. ಅದರಲ್ಲಿ ಬಹಳ ಅಗ್ರಗಣ್ಯರಾಗಿ ನನಗೆ ಮುಖ್ಯ ಅನಿಸೋದು ಬರಗೂರು ರಾಮಚಂದ್ರಪ್ಪ ಅವರು. ಸಿನಿಮಾಗಳನ್ನು ತುಂಬ ಭಿನ್ನವಾಗಿ ನೋಡೋದಕ್ಕೆ ಅವರು ನನಗೆ ಪ್ರೇರಣೆಯಾಗಿದ್ದಾರೆ. ಯಾಕೆಂದರೆ ಅವರು ಪರಂಪರೆಯೊಂದಿಗೆ ಪಿಸುಮಾತು ಅಂತ ಒಂದು ಅಂಕಣ ಬರೀತಾ ಇದ್ರು. ಪ್ರಜಾವಾಣಿಯಲ್ಲಿ ಅದು ಬರ್ತಾ ಇತ್ತು. ಅದು ಕೃತಿಯಾಗಿ ಬಂದಿದೆ. ಅದು ಮಾರಾಟವೂ ಆಗಿ ಎಲ್ಲ ಪ್ರತಿಗಳು ಖಾಲಿಯಾಗಿದೆ. ಅದು ಮತ್ತೊಂದು ಮುದ್ರಣ ಕಾಣಬೇಕು ಅಂತ ನಾನು ತುಂಬ ಅಪೇಕ್ಷೆ ಪಡ್ತೀನಿ. ಬರಗೂರು ಪರಂಪರೆಯನ್ನ ಚಲನಶೀಲತೆಯ ಭಾಗವಾಗಿ ಗ್ರಹಿಸಿದ್ದಾರೆ. ಅವರ ಚಿಂತನೆ ಕನ್ನಡ ಸಾಹಿತ್ಯ ಮತ್ತು ಸಿನಿಮಾ ಲೋಕಕ್ಕೆ ತುಂಬ ಮುಖ್ಯ ಅಂತ ಅನಿಸುತ್ತೆ. ಗಿರೀಶ್ ಕಾಸರವಳ್ಳಿ ಅವರು ಬೇರೊಂದು ನೆಲೆಯಲ್ಲಿ, TS ನಾಗಭರಣ ಅವರು ಜನಪ್ರಿಯ ಸಿನಿಮಾವನ್ನು ರೆಪ್ರೆಸೆಂಟ್ ಮಾಡಿ ಚಿಂತನೆಯ ಬೇರೆ ಬೇರೆ ಕ್ರಮಗಳನ್ನು ದಾಟಿಸಿದ್ದಾರೆ. ಹೊಸ ಅಲೆ ಸಿನಿಮಾದ ಪ್ರತಿನಿಧೀಕರಣದ ಪಾತ್ರವನ್ನು ಗಿರೀಶ್ ಕಾಸರವಳ್ಳಿ ಅವರು ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಅವರ ಇತ್ತೀಚಿನ ಬಿಂಬನ ಕೃತಿಯಲ್ಲೂ ಕೂಡ ಸಿನಿಮಾದ ಎಸ್ಥೆಟಿಕ್ ಸೆನ್ಸಿಬಿಲಿಟೀಸ್ ಅನ್ನು ಬೇರೆ ರೀತಿಯಲ್ಲಿ ಬಿಂಬಿಸಿದ್ದಾರೆ. MK ಭಾಸ್ಕರ್ ರಾವ್ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಪ್ರಜಾವಾಣಿಯಲ್ಲಿ ಸಿನಿಮಾ ಕುರಿತಾಗಿ ಮಹತ್ವದ ಬರಹಗಳನ್ನು ಅವರು ಕಟ್ಟಿದ್ರು. ಗಂಗಾಧರ್ ಮೊದಲಿಯಾರ್ ನನಗೆ ಮುಖ್ಯ ಅನ್ನಿಸ್ತಾರೆ. N ವಿಶಾಖ ನನಗೆ ಮುಖ್ಯ ಅನ್ನಿಸ್ತಾರೆ. MK ರಾಘವೇಂದ್ರ ಅವರು ಕನ್ನಡದ ಭಾಷಿಕ ಅಸ್ಮಿತೆಗೆ ಒಂದು ಹೊಸ ರೀತಿಯ ವಿಶ್ಲೇಷಣೆಯನ್ನು ಕೊಟ್ಟರು. ಕನ್ನಡ ಸಿನಿಮಾದ ಭಾಷಿಕ ಅಸ್ಮಿತೆಗೆ ಒಂದು ಹೊಸ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಸೊ ಪುಟ್ಟಸ್ವಾಮಿ ಅವರು ಕೂಡ ತುಂಬ ಮಹತ್ವದ ಮಾದರಿಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಕೇಶವಮೂರ್ತಿ ಅವರು, ನನ್ನ ಗೆಳೆಯ ಪತ್ರಕರ್ತ ಕೇಶವಮೂರ್ತಿ ಕೂಡ ಜನಪ್ರಿಯ ಸಿನಿಮಾಗಳನ್ನು ಮತ್ತು ಹೊಸಲೆ ಸಿನಿಮಾಗಳನ್ನು ಭಿನ್ನವಾಗಿ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ವಿದ್ಯಾಶಂಕರ್, ಮನು ಚಕ್ರವರ್ತಿ ಅವರು ತುಂಬ ಗಂಭೀರ ಒಳನೋಟಗಳನ್ನು ಸಿನಿಮಾದ ಬಗ್ಗೆ ಕಟ್ಟಿಕೊಟ್ಟಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರು ಜನಪ್ರಿಯ ಸಿನಿಮಾದ ಒಳಗೆ ಇರುವಂಥ ಸದಭಿರುಚಿಯ ಸಂಸ್ಕೃತಿಯನ್ನು ವಿಭಿನ್ನ ರೀತಿಯಲ್ಲಿ ಅನಾವರಣಗೊಳಿಸಿದ್ದಾರೆ. ನನಗೆ ಬಹಳ ಮುಖ್ಯವಾಗಿ ಇತ್ತೀಚೆಗಿನ ರಘುನಾಥ್ ಚಹಾ ಅವರ ಬರಹಗಳು ನನಗೆ ತುಂಬ ಮುಖ್ಯ ಅಂತ ಅನ್ನಿಸ್ತವೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಈ ಎಲ್ಲ ಲೇಖಕರ ಒಂದು ಪರಂಪರೆ ಇದೆಯಲ್ಲ, ಅವರ ವಿಮರ್ಶಾತ್ಮಕ ಒಳನೋಟಗಳ ಆಧಾರದಲ್ಲಿ ನಾನು ನನ್ನದೇ ಆದ ಒಂದು ಬೇರೆ ರೀತಿಯ ಚಿಂತನೆಯನ್ನು ಕಟ್ಟಿಕೊಳ್ಳೋದಕ್ಕೆ ನನಗೆ ಸಹಾಯಕ ಆಗಿದೆ. ಈ ಕೃತಿ ಬರುವ ಹಿಂದೆ, ಈ ಕೃತಿ ರೂಪುಗೊಳ್ಳುವ ಹಿಂದೆ ಅವರ ಪ್ರಭಾವಗಳು ಕೂಡ ಇವೆ ಅಂತ ನಾನು ತುಂಬ ಪ್ರೀತಿಯಿಂದ ಅವರನ್ನು ನಾನು ನೆನಪು ಮಾಡ್ಕೊಳ್ತೇನೆ. ಸೊ ಇನ್ನು ಈಗಾಗಲೇ ನಾನು ಹೇಳಿದ ಹಾಗೆ ವಿದ್ಯಾರ್ಥಿಗಳು ನನ್ನ ಶಕ್ತಿ. ಅವರು ಮುಂದೆ ಕೂತು ಕೇಳುವ ಸಂಯಮ ಇದೆಯಲ್ಲ, ಆ ಸಂಯಮ ನನಗೆ ಹೊಸ ಹೊಳಹುಗಳನ್ನು ಕೊಟ್ಟಿದೆ. ಇಲ್ಲಿಯವರೆಗಿನ 10 ಕೃತಿಗಳು ರೂಪುಗೊಂಡಿದ್ದು ಕ್ಲಾಸ್ನಲ್ಲೇ. ನನಗೆ ವಿದ್ಯಾರ್ಥಿಗಳೇ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ತೀನಿ. ನಾನು ಅವ್ರನ್ನ ಹಾಗೇನೆ ಗುರುತಿಸ್ಕೊಂಡಿದ್ದೀನಿ. ನಾನು ಅರ್ಪಣೆ ಗ್ರಾಮೀಣ ಅಭ್ಯುದಯದ ಮೌಲಿಕ ಕೊಡುಗೆಗಳನ್ನು ನೀಡುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಶ್ರೀ D ವೀರೇಂದ್ರ ಹೆಗ್ಗಡೆ ಅವರಿಗೆ ಮತ್ತು ತರಗತಿ ಎಂಬ ಯುಗದ ಜಗದ ಮಹಾವಿಶ್ವವಿದ್ಯಾನಿಲಯದ ಉದಾತ್ತ ಗುರುತ್ವಕ್ಕೆ ಉತ್ಸಾಹದಿಂದ ಆಲಿಸುತ್ತಾ ಬೋಧನೆಯ ಕ್ಷಣಗಳನ್ನು ಅಮೂಲ್ಯವಾಗಿಸುವ ವಿದ್ಯಾರ್ಥಿ ಸಮೂಹದ ವಿಸ್ಮಯ ಶಕ್ತಿಗೆ ಅಂತ ನಾನು ಅರ್ಪಣೆ ಮಾಡಿಕೊಂಡಿದ್ದೇನೆ. ಯಾಕಂದರೆ ನಮ್ಮ ಎಲ್ಲ ಮೇಷ್ಟ್ರುಗಳ ಶಕ್ತಿ ಇರೋದೇ ವಿದ್ಯಾರ್ಥಿಗಳ ಆಲಿಸುವಿಕೆಯ ಉತ್ಸಾಹದಲ್ಲಿ ಅಂತ. ಹಾಗಾಗಿ ನಾನು ಅವರನ್ನು ತುಂಬ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೀನಿ. ಓನ್ಲಿ ಬಿಕಾಸ್ ಆಫ್ ದೆಮ್ ಐ ಪ್ರಿಫರ್ ಟು ರೈಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬುಕ್ಸ್. ಥ್ಯಾಂಕ್ಫುಲ್ ಟು ಯು, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಐ ಲವ್ ಯು. ವಿದ್ಯಾರ್ಥಿಗಳಿಗೆಲ್ಲ ನಾನು ತುಂಬ ಪ್ರೀತಿಯಿಂದ ಹೇಳ್ತೀನಿ. ನನ್ನಮ್ಮ ಇಲ್ಲಿದ್ದಾರೆ, ನನಗೆ ತುಂಬ ಪ್ರೀತಿ ನನ್ನ ಅಮ್ಮನ ಮೇಲೆ. ಯಾಕೆ ನಾನು ಭಾವುಕ ಆಗ್ತೇನೆ ಅಂತಂದರೆ, ನಾನು ಇಲ್ಲಿ ಆಕೆ ನೆನಪು ಮಾಡಿಕೊಂಡಾಗ
ಭೂಮಿ ತೂಕದ ಸಹನೆ ಅಂತ ಬರೆದಿದೆ ನಾನು. ಯಾಕೆ ಹಾಗೆ ಆ ಪದವನ್ನು ಬರೀಬೇಕಾಗಿತ್ತು ಅಂದರೆ, ಭೂಮಿ ತೂಕದ ಸಹನೆ, ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಒಂದು ಜೀವ ಎಲ್ಲವನ್ನ ಕಾಯ್ದುಕೊಳ್ತದಲ್ಲ, ಕುಟುಂಬವನ್ನು ಕಾಯ್ತದೆ, ಸಮಾಜಕ್ಕೆ ಬೇಕಾಗುವ ಕೊಡುಗೆಗಳನ್ನು ನೀಡುವ ಒಂದು ವ್ಯಕ್ತಿತ್ವವನ್ನು ಮನೆಯಲ್ಲಿ ರೂಪಿಸುತ್ತಲ್ಲ. ಹಾಗಾಗಿ ನನಗೆ ನಮ್ಮ ಆ ಭೂಮಿ ತೂಕದ ಸಹನೆ ಅಂತ ಅನ್ಸುತ್ತೆ. ನನಗೆ ವೈಚಾರಿಕ ವಿವೇಕವನ್ನು ನನ್ನ ತಾಯಿ ಕೊಟ್ಟಿದ್ದಾರೆ, ನನ್ನ ಅಕ್ಕ ಪೂರ್ಣಿಮಾ ಇದ್ದಾರೆ, ನನ್ನ ತಂಗಿ ತ್ರಿವೇಣಿ ಹರ್ಷಿತಾ ಇದ್ದಾರೆ. ತುಂಬ ಮುಖ್ಯವಾದ ಕೊಡುಗೆಗಳನ್ನು ನನಗೆ ಕೊಟ್ಟಿದ್ದಾರೆ. ನಾನು ಯಾಕೆ ಅಂತಂದರೆ, ಇವತ್ತಿಗೂ ನನ್ನ ವಿದ್ಯಾರ್ಥಿಗಳು ಕೆಲವರು ಹೇಳ್ತಾರೆ, ಅಂದರೆ ವೃತ್ತಿಪರ ಪಲ್ಲಟಗಳಾಗ್ತಾ ಇದ್ದಾವಲ್ಲ ಸರ್, ಅಂದರೆ ಅವಮಾನಗಳಾಗ್ತವೆ ಅವರಿಗೆ. ಅಂದರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡೋಕ್ಕಲ್ಲಕ್ಕೆ ವಿದ್ಯಾರ್ಥಿಗಳಿಗೆ ಅವಮಾನಗಳಾಗ್ತವೆ. ಅಂದರೆ ಅವರ ಪ್ರಶ್ನೆ ಏನಂದರೆ, ಸರ್ ನಾವು ಎಥಿಕಲ್ ಸೆನ್ಸಿಬಿಲಿಟಿಯೊಂದಿಗೆ ನಾವು ಕೆಲಸ ಮಾಡ್ತೀವಿ, ತುಂಬ ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ, ಕೆಲವು ನಾಯಕರಲ್ಲದ ನಾಯಕರು ಬಂದು ನಮಗೆ ಅವಮಾನ ಮಾಡ್ತಾರೆ, ನಾವು ಅವಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ನನಗೆ ತುಂಬ ಬದ್ಧತೆಯುಳ್ಳಂಥ ನಮ್ಮ ವಿದ್ಯಾರ್ಥಿಗಳನ್ನು ನಲುಗಿಸುವಂಥ ವಿಚಿತ್ರ ಮಾಧ್ಯಮ ನಾಯಕತ್ವದ ಹಂತದಲ್ಲಿ ಇದೀವಲ್ಲ ಅನ್ನೋದೇ ನನಗೆ ತುಂಬ ದೊಡ್ಡ ಕೊರಗು ಅಂತ ನಾನು ಅವರಿಗೆ ಹೇಳ್ತೀನಿ. ನಮ್ಮನ್ನು ನೆನಪಿಸ್ಕೊಂಡು ಹೇಳ್ತೀನಿ, ಅವಮಾನಿಸುವವರು ಇದಾರಲ್ಲ, ಅವಮಾನಿಸುವವರ ಮಿತಿಗಳು ನಮಗೆ ಗೊತ್ತಾಗ್ತಾವಲ್ಲ, ಗೊತ್ತಾದಾಗ ನಾವು ಕೊರಗಬೇಕಾದಾಗತ್ತೆ ಇಲ್ಲ ಅಂತಂತೀನಿ ನಾನು. ಅಂದರೆ ಯಾರು ನಮ್ಮನ್ನು ಅವಮಾನಿಸ್ತಾರಲ್ಲ, ನಮ್ಮ ಶಕ್ತಿಯ ಕಾರಣಕ್ಕಾಗಿ ಅವಮಾನಿಸ್ತಾ ಇದ್ದಾರೆ ಅಂತಂದಾಗ ನಮ್ಮ ಶಕ್ತಿ ಇನ್ನಷ್ಟು ವಿಸ್ತಾರಗೊಳಿಸಿಕೊಳ್ಳಬೇಕೇ ಹೊರತಾಗಿ ನಾವು ಕೊರಗಬೇಕಾದಾಗತ್ತೆ ಇಲ್ಲ ಅಂತ ನಾನು ಯಾವತ್ತೂ ಅವರಿಗೆ ಹೇಳ್ತೀನಿ. ನಾನು ಇನ್ನೊಂದು ಮಾತನ್ನು ಹೇಳ್ತೀನಿ ಕೆಲವರಿಗೆ, ನಾನು ಕೆಲಸ ಬಿಡ್ಬೇಕು ಅಂದ್ಕೊಂಡಿದ್ದೀನಿ ಸರ್, ತುಂಬ ಸಂಕಟ ಆಗಿದೆ ನನಗೆ, ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ, ನಾನು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಲಗಿಸ್ತಾರೆ ಅಂತ ಅಂದಾಗ ನಾನು ಹೇಳ್ತೀನಿ, ಇಲ್ಲ, ನಿಮ್ಮ ಶಕ್ತಿಯ ಬಗ್ಗೆ ನಂಬಿಕೆ ಇರಲಿ, ಇಲ್ಲದೇ ಇದ್ರೆ ಇನ್ನೊಂದು ಕಡೆಗೆ ಶಕ್ತಿ ಇರ್ತದೆ ನಿಮ್ಮ ಕೆಲಸ ಮಾಡೋದು. ಅವರು ಅವಮಾನ ಮಾಡುವ ಕಾಲಕ್ಕೆ ಒಂದು ತಣ್ಣನೆಯ ನಗು ಬೀರಿ ಅವರನ್ನು ಕ್ಷಮಿಸಿ ಒಂದು ಕರುಣೆಯ ಭಾವ ಬೀರಿಬಿಡಿ ಅವ್ರ ಮೇಲೆ, ನಿಮ್ಮ ಶಕ್ತಿ ಇನ್ನಷ್ಟು ವೃದ್ಧಿ ಆಗುತ್ತೆ, ಅವ್ರು ಸಣ್ಣವರಾಗ್ತಾರೆ ಅಂತ ನಾನು ಹೇಳ್ತೀನಿ. ನಾನು ಭಾಳ ಸಲ ನನಗೂ ಅವಮಾನಗಳಾದಾಗ ನನ್ನ ಅಮ್ಮನ ಸಹನಶೀಲತೆಯನ್ನು ನಾನು ನೆನಪು ಮಾಡ್ಕೊಳ್ತೀನಿ. ಅಂದ್ರೆ ಹಾಗಾಗಿನೇ ನಾನು ನನ್ನಮ್ಮ ಶರಣಮ್ಮ ಭೂಮಿ ತೂಕದ ಸಹನೆ ಅಂತಂದು ಕರಿತೀನಿ. ಐ ವೆರಿ ಹ್ಯಾಪಿ ಶಿ ಈಸ್ ಹಿಯರ್. ನಾಗವರ್ಣ ಸರ್ ಸಿನಿಮಾಗಳ PhD ಆಧಾರಿತ ಕೃತಿ ಅನನ್ಯ ಹಾದಿಯ ಹೆಜ್ಜೆಗಳು ಗಿರೀಶ್ ಕಾರ್ನಾಡ್ ಅವರು ಬಿಡುಗಡೆ ಮಾಡಿದ್ರು. ಅವತ್ತು ಕೂಡ ನಾಗವರ್ಣ ಸರು ಅಮ್ಮನನ್ನ ವೇದಿಕೆಗೆ ಕರೆದು ಒಂದು ಪುಸ್ತಕದ ಮೊದಲ ಕೃತಿಯನ್ನು ಕೊಟ್ಟಿದ್ರು. ಐ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ತುಂಬ ಮೆಮೊರಿ, ನನಗೆ ತುಂಬ ದೊಡ್ಡ ಮೆಮೊರಿ ಅದು. ನಾವು ಅಮ್ಮಂದರಿಗೆ ಕೊಡಬಹುದಾದ ಕೊಡುಗೆಗಳು ಇವಿಷ್ಟೇ ಅಂತ ಅನ್ಸುತ್ತೆ. ಆಸ್ತಿ ಪಾಸ್ತಿ ಹಣ ನಾನು ಮಾಡಲಿಲ್ಲ, ನನ್ನ ತಂಗಿ ಅದನ್ನೆಲ್ಲ ನೋಡ್ಕೋತಾಳೆ. ಸೊ ಐ ಆಮ್ ವೆರಿ ಹ್ಯಾಪಿ ಆಲ್ ಮೆಂಬರ್ಸ್ ಆರ್ ಹಿಯರ್. ಮತ್ತು ಇನ್ನೊಂದು ಕೆಲವು ಅಂಶಗಳನ್ನು ಹೇಳ್ತೀನಿ. ಹೂಗಾರ್ ಸರ್ ನನಗೆ ತುಂಬ ಗೆಲುಮೆಯನ್ನು ತಂದು ಕೊಟ್ಟಂಥ ನನ್ನ ಮಾರ್ಗದರ್ಶಕರು. ವೆರಿ ಸಾರಿ. ನಾನು ಇನ್ನು ಪದವಿ ಅಧ್ಯಯನ ಮುಗಿಸುವ ಹಂತದಲ್ಲಿದ್ದೆ. ನಾನು ಲೋಕಲ್ ಪತ್ರಿಕೆಯ ಸುದ್ದಿಮೂಲ, ರಾಯಚೂರಿನ ಸುದ್ದಿಮೂಲದಲ್ಲಿ ಬರೆದ ಬರಹಗಳನ್ನು ಆಧರಿಸಿ ನನ್ನ ಸರ್ಟಿಫಿಕೇಟ್ಗಳನ್ನು ನೋಡದೆ ಮೊದಲ ಬಾರಿಗೆ ವಿಜಯ ಕರ್ನಾಟಕದ ವರದಿಗಾರರನ್ನಾಗಿ ನೇಮಿಸಿಕೊಂಡಂಥ ಶ್ರೇಷ್ಠ ಗುರುಗಳವರು. ಅವರು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದು ದೊಡ್ಡ ಆಶೀರ್ವಾದ ಅಂತ ಅನ್ಕೋತೀನಿ. ನಾಗಭರಣ ಸರು ಅವರ ಸಿನಿಮಾಗಳನ್ನು ನೋಡಿ ನಾನು ವಿದ್ಯಾರ್ಥಿ ಆದೆ. ಅವರ ಸಿನಿಮಾಗಳ ಕುರಿತು ಮಹಾಪ್ರಬಂಧ ಬರೆದು ಸಂಶೋಧನಾ ವಿದ್ಯಾರ್ಥಿ ಆದೆ. ಇವತ್ತು ಅವರು ನನ್ನ ವಿಮರ್ಶಕರು, ನನ್ನ ಆತ್ಮೀಯರು ಅಂತ ಕರೆದದ್ದು ನನಗೆ ತುಂಬ ದೊಡ್ಡ ಪದವಿ ಸರ್. ಐ ವೆರಿ ಥ್ಯಾಂಕ್ಫುಲ್ ಟು ಯು. ಮತ್ತು ವೀರೇಂದ್ರ ಅವರು ಶಿವಮೊಗ್ಗದಿಂದ ಬಂದು ನಾವೆಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇದ್ದಾಗ, ಒಡನಾಡಿಗಳು ಇಂಗ್ಲೀಷ್ ಪತ್ರಿಕೆಯಲ್ಲಿದ್ದಾಗ ತುಂಬ ಸಂಸ್ಕೃತಿ ನಿಷ್ಠ ಚರ್ಚೆಗಳನ್ನು ನಾವು ಮಾಡ್ತಿದ್ವಿ. ಅವರು ಡೆಕ್ಕನ್ ಹೆರಾಲ್ಡಲ್ಲಿದ್ದರು, ಆಮೇಲೆ ಹಿಂದೂ ಪತ್ರಿಕೆ ಪ್ರಧಾನ ವರದಿಗಾರರಾದರು. ತುಂಬ ಒಡನಾಟ ಇತ್ತು. ಅವರು ಸಂಸ್ಕೃತಿ ಅಧ್ಯಯನದ ಸಂದರ್ಭದಲ್ಲಿ ತುಂಬ ಮಹತ್ವದ ಬರಹಗಳನ್ನು ಅವರು ಕೊಟ್ಟಿದ್ದಾರೆ. ಅವರು ನನ್ನ ಕೃತಿಯ ಬಗ್ಗೆ ತುಂಬ ಪ್ರೀತಿಪೂರ್ವಕವಾಗಿ ಮಾತಾಡಿದ್ದಾರೆ. ವೆರಿ ಹ್ಯಾಪಿ ಸರ್, ಯು ಆರ್ ಹಿಯರ್. ಆಮೇಲೆ BK ಸುಮತಿ ಮೇಡಮ್ ನಮ್ಮ ಇಡೀ ಜರ್ನಿಯಲ್ಲಿ, ಈ ಕೃತಿಯ ಬರವಣಿಗೆಯ ಜರ್ನಿಯಲ್ಲಿ ಅವರ ಸಲಹೆ ಸೂಚನೆಗಳು ತುಂಬ ಮುಖ್ಯ ಆಗಿದ್ದು ನನಗೆ. ಅವರು ಈ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದು ಇವತ್ತೊಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ.
ನಾನು ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಐ ಆಮ್ ವೆರಿ ಹ್ಯಾಪಿ ಯು ಆರ್ ಹಿಯರ್. ಕನ್ನಡದ ನನಗೆ ಆಕಾಶವಾಣಿ ಬಗ್ಗೆ ತುಂಬ ಪ್ರೀತಿ. ನನಗೆ ಭಾಷೆಯನ್ನು ಕಲಿಸಿದ್ರಲ್ಲಿ ಅದು ತುಂಬ ಮುಂಚೂಣಿ ಸ್ಥಾನವನ್ನು ಹೊಂದಿದೆ. ಅದನ್ನು ರೆಪ್ರೆಸೆಂಟ್ ಮಾಡಿದಂಥ ಒಂದು ಶ್ರೇಷ್ಠ ಪ್ರತಿಭೆ ನನ್ನ ಆತ್ಮೀಯ ಹಿರಿಯರು ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಹಾಗಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಾನು ಇನ್ನೊಂದು ಹೇಳಬೇಕು, ಇವತ್ತು ಪುಸ್ತಕೋದ್ಯಮ ಯಾವ ರೀತಿ ಆಯಾಮ ಪಡೆದುಕೊಂಡಿದೆ ಅಂತಂದರೆ, ಜನಪ್ರಿಯ ಶೈಲಿಯಲ್ಲಿ ಬರೆದ ಬರಹಗಳೇ ಮುಖ್ಯ ಅನ್ನುವಂತಹ ಸಂದರ್ಭದಲ್ಲಿ ಜನಪರ ಆಲೋಚನಾ ಕ್ರಮಗಳೊಂದಿಗಿನ ಚಿಂತನೆಯ ಕೃತಿಗಳು ಮುಖ್ಯ ಅನ್ನುವಂಥದ್ದನ್ನು ಶ್ರೀ ಪರಶಿವಪ್ಪ ಅವರು ಈ ಕೃತಿಯನ್ನು ಹೊರತರುವುದರ ಮುಖಾಂತರ ಸಾಬೀತುಪಡಿಸಿದ್ದಾರೆ ಅಂತ ಅನ್ಸುತ್ತೆ. ನಾನು ನಿಮಗೆ ಆಭಾರಿಯಾಗಿದ್ದೇನೆ ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಸೊ ಹಾಗಾಗಿ ನೀವೆಲ್ಲ ತುಂಬ ಪ್ರೀತಿಯಿಂದ ನನ್ನನ್ನು ಕೇಳಿದ್ದೀರಿ, ನನ್ನ ಮಾತುಗಳನ್ನು ಕೂಡ ಸಹಿಸಿಕೊಂಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ವಿಶೇಷವಾಗಿ ತ್ರಿವೇಣಿ ಹರ್ಷಿತಾಗೆ ನಾನು ತುಂಬ ಪ್ರೀತಿಯಿಂದ ನಾನು ನೆನಪು ಮಾಡ್ಕೋತೀನಿ. ಇಷ್ಟೆಲ್ಲ ನನ್ನ ಓದು, ನನ್ನ ಬರಹಗಳ ಮಧ್ಯೆ ನಾನು ಕಳೆದು ಹೋದಾಗ ಕೌಟುಂಬಿಕ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸಿದ್ದಾರೆ. ಸೊ ಯು ಆರ್ ರಿಯಲಿ ಗ್ರೇಟ್ ಅಂತ ಅಂತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಭರಣ ಸರ್, ನೀವಿದ್ದಿದ್ದು ತುಂಬ ವಿಶೇಷ. ಆಕಸ್ಮಿಕವಾಗಿ ಹೂಗಾರ ಸರ್ ಕೂಡ ಆಶೀರ್ವಾದ ರೂಪದಲ್ಲಿ ಇಲ್ಲಿ ಬಂದಿದ್ದು ಇನ್ನೂ ವಿಶೇಷ ಅಂತ ಅನಿಸುತ್ತೆ. ವೀರೇಂದ್ರ ಸರ್, ನನಗೆ ನನ್ನ ಸಭೆಯ ಮುಂದೆ, ಈ ಸಭೆಯಲ್ಲಿ ನಾನು ಇಷ್ಟಪಡುವ ಮಹತ್ವದ ರಾಜಕೀಯ ಒಳನೋಟಗಳನ್ನು ಕಟ್ಟಿಕೊಟ್ಟಂತಹ ನಂಜುಂಡೇಗೌಡರು ಇದ್ದಾರೆ. ಪ್ರಜಾವಾಣಿಯ ದೆಹಲಿ ನೋಟವನ್ನು ತುಂಬ ಭಿನ್ನವಾಗಿ ಅದು ಕೃತಿಯಾಗಿ ಬರಬೇಕು ಅಂತ ನನ್ನ ಅಪೇಕ್ಷೆ. ಅವ್ರು ಇಲ್ಲಿದ್ದಾರೆ. ನಮ್ಮನ್ನು ಯಾವಾಗಲೂ ಹರಸೋರು. ಅವ್ರ ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ. ನನಗೆ ತುಂಬ ಇಷ್ಟ. ಈ ಕೃತಿಯನ್ನು ಬರೆಯೋ ಕಾಲಕ್ಕೆ ಪಬ್ಲಿಕ್ ಟಿವಿಯ ಮ್ಯೂಸಿಕ್ ವಿಂಗ್ನ ಎಕ್ಸಿಕ್ಯೂಟಿವ್ ಆಗಿರುವಂಥ ಹಾಲೇಶ್ ಅವರು ಕೂಡ ಅವ್ರು ಇಲ್ಲಿ ಬಂದಿದ್ದಾರೆ. ಅವರಿಗೂ ನಾನು ತುಂಬ ಪ್ರೀತಿಯಿಂದ ನಾನು ನೆನಪಿಸ್ಕೊಳ್ತೀನಿ. ಈ ಕೃತಿಯ ಚರ್ಚೆಯ ಸಂದರ್ಭದಲ್ಲಿ ಅವರು ಕೂಡ ತುಂಬ ಮಹತ್ವದ ಪಾತ್ರ ವಹಿಸಿದ್ದಾರೆ. ಸೊ ನನ್ನ ಬೇರೆ ನಮ್ಮ ಎಲ್ಲ ಮಾಧ್ಯಮಗಳ ಮುಂಚೂಣಿ ಮಾಧ್ಯಮಗಳಲ್ಲೆಲ್ಲ ನಮ್ಮ ವಿದ್ಯಾರ್ಥಿಗಳೇ ಇದ್ದಾರೆ, SDM ವಿದ್ಯಾರ್ಥಿಗಳು. ಇದು ಹೆಮ್ಮೆಯೂ ಹೌದು, ಸಣ್ಣ ದಿಮಾಕಿನಿಂದನೂ ಹೇಳ್ಬೋದೇನೋ ಗೊತ್ತಿಲ್ಲ. ಅದ್ರ ಜೊತೆಗೂ ಸ್ವಲ್ಪ ಒಂದು ಸಂಯಮ ಮತ್ತು ವಿನಯನೂ ಇದೆ ನನಗೆ. ನಮ್ಮವ್ರು ಇದ್ದಾರೆ ಅಂತ ತುಂಬ ವಿನಯದಿಂದ ನಾನು ಇದನ್ನು ಹೇಳ್ತೀನಿ. GTVಯಲ್ಲಿ ನಮ್ಮ ಬಳಗ ಇದೆ, ವಿಜಯ ಕರ್ನಾಟಕದಲ್ಲಿದ್ದಾರೆ, ವಿಜಯವಾಣಿ ಪತ್ರಿಕೆಗಳಲ್ಲಿದ್ದಾರೆ, ಹೊಸ ಕಾಲದ ಡಿಜಿಟಲ್ ಮಾಧ್ಯಮಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ. ಅವರ ಸೃಜನಶೀಲತೆಯ ಸಾಧ್ಯತೆಗಳು ತುಂಬ ಭಿನ್ನವಾಗಿದ್ದಾವೆ. ನಾನು ತುಂಬ ಅವರನ್ನು ನೆನಪು ಮಾಡ್ಕೋತೀನಿ. ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಬೇಕು ಅಂತಂದಾಗ ಸುಮಾ ಕಂಚಿಪಾಲ್ ಅವರು ನನ್ನ ನೆನಪಾದರು. ಕನ್ನಡದ ಭಾಳ ಮಹತ್ವದ ಅತ್ಯದ್ಭುತ ರೆವಲ್ಯೂಷನರಿ ಕವಿಯತ್ರಿ ಸರ್ ಅವರು. ನೀವು ನೋಡಿದರೆ ಹಂಗೆ ಅನ್ಸಲ್ಲ. ಅವರ ಕವಿತೆಗಳನ್ನು ನೋಡಿದರೆ ಒಂದು ಕ್ಷಣ ಬೆರಗಾಗಬೇಕು, ಒಂದು ಕ್ಷಣ ಭಿನ್ನ ರೀತಿಯಲ್ಲಿ ಯೋಚನೆ ಮಾಡುವ ಹಾಗೆ ಅವರ ಕವಿತೆಗಳಿರ್ತವೆ. ಸೊ ಅಂಥ ಪ್ರತಿಭೆ ನನ್ನ ಕೃತಿಯ ನಿರೂಪಣೆ ಮಾಡ್ತಾ ಇರೋದು ನನ್ನ ಭಾಗ್ಯ. ಕನ್ನಡದ ಕಾವ್ಯ ಪರಂಪರೆಯಲ್ಲಿ ನಾನು ಅಕ್ಕನನ್ನ ಬಂಡಾಯದ ಒಂದು ವಿಶೇಷ ಪ್ರತಿಭೆಯಾಗಿ ನಾನು ನೋಡ್ತೀನಿ. ಅಕ್ಕನ ವಚನಗಳನ್ನು ಆಧುನಿಕ ಸಂದರ್ಭದಲ್ಲಿ ಇವ್ರ ಕವಿತೆಗಳನ್ನು ನೋಡಿದರೆ ಒಂದು ಕ್ಷಣ ಪ್ರಿಪೇರ್ಡ್ನೆಸ್ನೊಂದಿಗೆ ಓದಬೇಕು ಅವ್ರ ಕವಿತೆಗಳನ್ನು. ಸುಮ್ಮನೆ ಓದೋದಲ್ಲ, ಒಂದು ಪ್ರಿಪೇರ್ಡ್ನೆಸ್ನ ಜೊತೆಗೆ ಓದಬೇಕು. ಎಟ್ ದ ಸೇಮ್ ಟೈಮ್ ನಾನು ರಿಜುವನೇಟ್ ಮಾಡಿಕೊಳ್ಳಬೇಕು ಅನ್ನುವಂಥ ಹಂಬಲವನ್ನು ಎಲ್ಲ ಮಹಿಳಾ ವಲಯಕ್ಕೆ ಅವರು ದಾಟಿಸ್ತಾರೆ. ಅವರ ಕಾವ್ಯಕ್ಕೆ ಆ ಶಕ್ತಿ ಇದೆ. ಆ ಕಾವ್ಯದ ಜರ್ನಿ ಹಾಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.